ಮನೆ ಬಿಟ್ಟು ಬಂದ್ಮೇಲೆ ಗೌತಮ್ ಒಂಟಿಯಾಗಿದ್ದ. ಇರೋ ಆಸ್ತಿಯನ್ನೆಲ್ಲ ಶಕುಂತಲಾ ಜಯದೇವ್ ಹೆಸರಿಗೆ ಬರೆದಿಟ್ಟು ಮನೆ ತೊರೆದಿದ್ದ. ಪ್ರೀತಿಯ ಮಗ ಮಡದಿಗಾಗಿ ಹಂಬಲಿಸಿ ಊರೂರು ಅಲೆದಾಡಿದ್ದ. ಇದೀಗ ಗೌತಮ್ಗೆ ಮುದ್ದಿನ ಮಡದಿ ಮಗ ಕೊನೆಗೂ ಸಿಕ್ಕಿದ್ದಾರೆ. ಮಗನ ಹುಟ್ಟುಹಬ್ಬಕ್ಕೂ ಗೌತಮ್ ದಿವಾನ್ ಸ್ಪೆಷಲ್ ಗಿಫ್ಟ್ ಕೊಡಿಸಿದ್ದಾನೆ. ಇದೀಗ ಗೌತಮ್ ಮಗನ ಮುಂದೆ ನಾನೇ ನಿನ್ನ ತಂದೆ ಅನ್ನೋ ಸತ್ಯನ ರಿವೀಲ್ ಮಾಡ್ತಾನಾ? ಮಗನಿಗಾಗಿ ಜನ್ಮದ ಜೋಡಿ ಒಂದಾಗುತ್ತಾ? ಸೀರಿಯಲ್ನಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಮೃತಧಾರೆ ಸೀರಿಯಲ್ ಯಾರೂ ನಿರೀಕ್ಷೆ ಮಾಡದಂತಹ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. KD ಜಯದೇವ್ ಶಕುಂತಲಾ ಕುತಂತ್ರದಿಂದಾಗಿ ಭೂಮಿಕಾ ಮನೆ ಬಿಟ್ಟು ಹೋಗಿದ್ಲು. ಮುದ್ದಿನ ಗಂಡನಿಗೂ ಹೇಳದೆ ಯಾವುದೇ ಸುಳಿವು ನೀಡದೆ ಭೂಮಿಕಾ ಎಲ್ಲರಿಂದ ದೂರ ಹೋಗಿದ್ದಾಳೆ. ಆದ್ರೆ ಮುದ್ದಿನ ಮಡದಿಗಾಗಿ ಗೌತಮ್ ಇರೋ ಆಸ್ತಿಯನ್ನೆಲ್ಲ ಜಯದೇವ್ ಶಕುಂತಲಾ ಹೆಸರಿಗೆ ಬರೆದು ಮನೆ ಬಿಟ್ಟಿದ್ದಾನೆ. ಭೂಮಿಕಾಳನ್ನ ಹುಡುಕಿಕೊಂಡು ಊರೂರು ಅಲೆದಾಡಿದ್ದಾನೆ. ಕಡೆಗೂ ಗೌತಮ್ ಕಣ್ಣಿಗೆ ಭೂಮಿಕಾ ಬಿದ್ದಿದ್ದಾಳೆ. ಆಕೆಗೆ ಒಲವಿನ ಪತ್ರ ಕೊಟ್ಟು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದ. ಆದ್ರೆ ಭೂಮಿಕಾ ನೀವು ನನಗೆ ಮೋಸ ಮಾಡಿದ್ರಿ ಅಂತ ಗೌತಮ್ಗೆ ಬೈದು ಕಳುಹಿಸಿದ್ದಾಳೆ. ಇದೀಗ ಗೌತಮ್ಗೆ ತನ್ನ ಮಗ ಯಾರು ಅನ್ನೋದು ಗೊತ್ತಾಗಿದೆ. ಇಷ್ಟು ದಿನ ತನ್ನ ಜೊತೆ ಮಾತಾಡ್ತಿದ್ದ ಅಪ್ಪುವೇ ಮಗ ಅನ್ನೋದು ಗೌತಮ್ ಮುಂದೆ ರಿವೀಲ್ ಆಗಿದೆ. ಮಗ ಎಂದು ಗೊತ್ತಾಗ್ತಿದ್ದಂತೆ ಗೌತಮ್ ಆಕಾಶ್ನ ಮುದ್ದಾಡಿದ್ದಾನೆ. ಇದೀಗ ಗೌತಮ್ ನೀನೇ ನನ್ನ ಮಗ ಅಂತ ಆಕಾಶ್ಗೆ ಹೇಳ್ತಾನ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿ ಮೂಡಿದೆ. ಹೌದು, ಗೌತಮ್ ಭೂಮಿಕಾಗೆ ಗೊತ್ತಾಗದ ಹಾಗೆ ಮಗ ಆಕಾಶ್ನನ್ನ ಮೀಟ್ ಆಗಿದ್ದಾನೆ. ಅಪ್ಪು ಹುಟ್ಟುಹಬ್ಬದ ದಿನ ಆತ ಕೇಳಿದ್ದನ್ನೆಲ್ಲ ಗೌತಮ್ ಕೊಡಿಸಿದ್ದಾನೆ. ಅಪ್ಪು ಕೂಡ ಭೂಮಿಕಾ ಬಳಿ ಗೌತಮ್ ವಿಚಾರ ಮುಚ್ಚಿಟ್ಟಿದ್ದಾನೆ. ಹುಟ್ಟುಹಬ್ಬದ ದಿನ ಗೌತಮ್ ಕೊಡಿಸಿದ ಗಿಫ್ಟ್ ಅನ್ನ ನನ್ನ ಫ್ರೆಂಡ್ಸ್ ಅಪ್ಪ ಅಮ್ಮ ಕೊಡಿಸಿದ್ರು ಅಂತ ಸುಳ್ಳು ಹೇಳಿದ್ದಾನೆ. ಮತ್ತೊಂದ್ ಕಡೆ ಗೌತಮ್ ಮಲ್ಲಿಯನ್ನ ಕೂಡ ಮೀಟ್ ಮಾಡಿದ್ದಾನೆ. ಭೂಮಿಕಾ ಮನೆ ಬಿಟ್ಟು ಬರಲು ಕಾರಣ ಏನು ಅನ್ನೋದನ್ನ ಕೂಡ ಕೇಳಿದ್ದಾನೆ. ಆದ್ರೆ ಮಲ್ಲಿ ಸದ್ಯಕ್ಕಂತೂ ಈ ಕಾರಣವನ್ನ ಗೌತಮ್ ಬಳಿ ಹೇಳೋದು ಡೌಟ್. ಆದ್ರೀಗ ಗೌತಮ್ಗಾಗಿ ಮಲ್ಲಿ ಭೂಮಿಕಾ ಮಾಡಿರೋ ಗುಲಾಬ್ ಜಾಮೂನನ್ನ ಕಳುಹಿಸಿದ್ದಾಳೆ. ಅಪ್ಪು ಪದೇ ಪದೇ ಗೌತಮ್ನ ಭೇಟಿ ಮಾಡ್ತಿದ್ದಾನೆ. ಭೂಮಿಕಾಗೆ ಈ ವಿಚಾರ ಗೊತ್ತಿಲ್ಲ. ಆದ್ರೆ ಅಪ್ಪು ಗೌತಮ್ನ ಮೀಟ್ ಆಗಲು ಹೋಗ್ತಿದ್ದಾನೆ ಅನ್ನೋದು ಮಲ್ಲಿಗೆ ಗೊತ್ತಾಗಿದೆ. ಅಪ್ಪು ಮಲ್ಲಿ ಮುಂದೆ ನನ್ನ ಫ್ರೆಂಡ್ ನೋಡಲು ನನ್ನ ಹಾಗೆಯೇ ಇದ್ದಾನೆ. ನನ್ನದು ಚಿಕ್ಕ ಹೊಟ್ಟೆ, ಫ್ರೆಂಡ್ ಹೊಟ್ಟೆ ಸ್ವಲ್ಪ ದೊಡ್ಡದು. ದೊಡ್ಡವನಾದ ಮೇಲೆ ನನಗೆ ಮೀಸೆ ಬಂದ್ರೆ ನಾನು ಹಾಗೆ ಕಾಣ್ತೀನಿ ಅಂತ ಹೇಳಿದ್ದಾನೆ. ಇದನ್ನೆಲ್ಲ ಕೇಳಿದ ಮೇಲೆ ಅಪ್ಪು ಗೆಳೆಯ ಗೌತಮ್ ಅಂತ ಮಲ್ಲಿಗೆ ಗೊತ್ತಾಗಿದೆ. ಹೀಗಾಗಿ ಮಲ್ಲಿ ಅಪ್ಪು ಕೈಯಲ್ಲಿ ಭೂಮಿಕಾ ಮಾಡಿರುವ ಗುಲಾಬ್ ಜಾಮೂನನ್ನ ಕಳುಹಿಸಿದ್ದಾಳೆ. ಗುಲಾಬ್ ಜಾಮೂನ್ ನೋಡ್ತಾ ಇದ್ದಂತೆ ಗೌತಮ್ ಫುಲ್ ಖುಷಿಯಾಗಿದ್ದಾನೆ. ಬಾಯಿ ಚಪ್ಪರಿಸಿಕೊಂಡು ಸ್ವೀಟ್ ತಿಂದಿದ್ದಾನೆ. ಈ ಸೀನ್ ನೋಡ್ತಿದ್ದಂತೆ ವೀಕ್ಷಕರಿಗೆ ಕನ್ನಡದ 3 ಸಿನಿಮಾಗಳು ಕಣ್ಣ ಮುಂದೆ ಬಂದಿದೆ. ಹೌದು, ಅಮೃತಧಾರೆ ಸೀರಿಯಲ್ ಸ್ಟೋರಿ ನೋಡಿ ವೀಕ್ಷಕರಿಗೆ 3 ಸಿನಿಮಾದ ದೃಶ್ಯಗಳು ನೆನಪಾಗಿದೆ. ಗೌತಮ್ ಗುಲಾಬ್ ಜಾಮೂನ್ ತಿನ್ನುವ ದೃಶ್ಯ ನೋಡಿದ ಸೀರಿಯಲ್ ಪ್ರೇಮಿಗಳು ಸೂರ್ಯವಂಶ ಸಿನಿಮಾದ ಗಸಗಸ ಪಾಯಸ ತಿನ್ನುವ ಸೀನ್ಗೆ ಹೋಲಿಕೆ ಮಾಡಿದ್ದಾರೆ. ಸೂರ್ಯವಂಶದಲ್ಲಿ ಅಜ್ಜ ಮೊಮ್ಮಗ, ಅಮೃತಧಾರೆಯಲ್ಲಿ ಅಪ್ಪ ಮಗನ ಸೀನ್ ಹೋಲಿಕೆ ಮಾಡಿದ್ದಾರೆ. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ಸುಧಾರಾಣಿ ನಟನೆಯ ಮನೆದೇವರು ಸಿನಿಮಾದಲ್ಲಿ ಕೂಡ ಇದೇ ರೀತಿಯ ದೃಶ್ಯಗಳಿವೆ. ಹೆಂಡತಿ ಮತ್ತು ಮಗನಿಂದ ಹೀರೋ ದೂರವಾಗಿರ್ತಾರೆ. ಎದುರಿನ ಮನೆಯಲ್ಲಿದ್ರೂ ಮಗನಿಗೆ ತಂದೆ ಯಾರು ಅಂತ ಗೊತ್ತಿರಲ್ಲ. ಶಾಲೆಗೆ ಬರುವ ಮಗನನ್ನ ಹೀರೋ ಪತ್ನಿಗೆ ತಿಳಿಯದಂತೆ ಭೇಟಿ ಆಗ್ತಿರ್ತಾನೆ. ಸದ್ಯ ಅಮೃತಧಾರೆ ಸೀರಿಯಲ್ನಲ್ಲೂ ಇದೇ ತರ ಕತೆ ಸಾಗ್ತಾ ಇದೆ. ಇನ್ನು ಶಶಿಕುಮಾರ್ ಮತ್ತು ಶ್ರುತಿ ಅಭಿನಯದ ಎದುರು ಮನೆಯಲ್ಲಿ ಗಂಡ ಪಕ್ಕದ ಮನೆಯಲ್ಲಿ ಹೆಂಡತಿ ಸಿನಿಮಾದಲ್ಲೂ ಇದೇ ರೀತಿಯ ಕಥೆಯನ್ನ ನೋಡಬಹುದು. ಇಲ್ಲಿ ಮಗನೇ ಬೇರೆಯಾಗಿರುವ ತಂದೆ ತಾಯಿಯನ್ನ ಒಂದು ಮಾಡ್ತಾನೆ. ಇದೀಗ ಸೀರಿಯಲ್ ಸ್ಟೋರಿ ನೋಡ್ತಿದ್ದಂತೆ ದೂರವಾಗಿರೋ ಭೂಮಿಕಾ ಗೌತಮ್ ಮಗನಿಂದಾಗಿಯೇ ಒಂದಾಗ್ತಾರಾ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಒಂದ್ ವೇಳೆ ಗೌತಮ್ ಮಗನನ್ನ ಭೇಟಿ ಆಗ್ತಿರುವ ವಿಷಯ ಗೊತ್ತಾದ್ರೆ ಭೂಮಿಕಾ ಮುಂದೇನು ಮಾಡ್ತಾಳೆ? ಮಗನಿಗಾಗಿ ಭೂಮಿಕಾ ಮುನಿಸು ಮರೆಯುತ್ತಾಳ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಾ ಇದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.